ಯಾರು ಸರ್ ಸಿದ್ದರಾಮಯ್ಯನ ಮೈತ್ರಿ ಆದಮೇಲೆ ಸಿದ್ದರಾಮಯ್ಯ ಇದು ಎಚ್ ಡಿ ಕುಮಾರಸ್ವಾಮಿ ಒಂದು ವರ್ಷ ಕೊಟ್ಟರಲ್ಲ ಸರ್. ಅಲ್ಲಣ್ಣ ಬಸವರಾಜ ಬೊಮ್ಮಾಯಿ ಹಿಂದೆ ಇದ್ದವ್ರು ಯಾರು ಹೇಳು? ಬಸವರಾಜ ಬೊಮ್ಮಾಯಿ ಹಿಂದೆ ಯಾರು ಇರ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ ಬಸವರಾಜ ಬೊಮ್ಮಾಯಿ ಹಿಂದೆ ಯಡಿಯೂರಪ್ಪನವ್ರು ಇದ್ರು, ಅವ್ರನ್ನ ಇಳಿಸ್ಬಿಟ್ರೆ ಬಸವರಾಜ ಬೊಮ್ಮಾಯಿನ ಕೂರಿಸಿದ್ದು. ಯಡಿಯೂರಪ್ಪನವ್ರ ಹಿಂದೆ ಯಾರಿದ್ರು? ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರು ಅದು ಪಕ್ಕ ನಂಗೆ ಹೇಳ್ಬೇಕು ಹೆಂಗೆ ಅಂತ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ ಸರ್ ಪಕ್ಕ ಎಸ್ ಸರ್ 2012ರಿಂದ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಇದ್ರು. ಮತ್ತೆ ಮೈತ್ರಿ ಆಗಿದ ತಕ್ಷಣ ಒಂದು ವರ್ಷ ಕುಮಾರಸ್ವಾಮಿ ಬಿಟ್ಕೊಟ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ ಆದರು. ಮತ್ತೆ ಇದು ಇವಾಗ ಸಿದ್ದರಾಮಯ್ಯ ಮೈತ್ರಿ ಆದಾಗ ಫಸ್ಟು ಮುಖ್ಯಮಂತ್ರಿ ಆಗಿದ್ದು ಯಾರು? ಮೈತ್ರಿ ಆಗಿತ್ತು ಸಂದರ್ಭ 104 ಸೀಟನ್ನು BJP ಬಂದಿತ್ತು. ಆಗ ಮುಖ್ಯಮಂತ್ರಿ ಆಗಿದ್ದು ಯಾರು? ಎಚ್ ಡಿ ಕುಮಾರಸ್ವಾಮಿ. ಯಾರೇ ಅದು ಕುಮಾರಸ್ವಾಮಿ ಅಂತ ಹೇಳಿದ್ದು? ಬರ್ರಿಲೆ 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 ಇದ್ರು ಏನು ತೊಂದರೆ ಇದೆ? ಆಯ್ತಪ್ಪ ಕುಮಾರಸ್ವಾಮಿ ಆದ್ರು, ಅದರಿಂದ ಯಾರಾಗಿದ್ರು? ಸಿದ್ದರಾಮಯ್ಯ ಅಲ್ಲ ಎಲ್ಲ ಮರ್ತೇ ಬಿಟ್ಟವ್ರೆ. 3 ದಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ನೆನಪಿದ್ಯಾ? 3 ದಿನ. ಗೊತ್ತಿಲ್ಲ ಸರ್. ಹೋಗ್ಲಿ ಬಿಡು, ಆಯ್ತು. ಆಯ್ತು, ಇದು ಸಂವಿಧಾನ ಶಿಲ್ಪಿ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಬಾಬು ರಾಜೇಂದ್ರ ಪ್ರಸಾದ್ ಯಾರು? ಭಾರತದ ಮೊದಲ ರಾಷ್ಟ್ರಪತಿ. ಎಸ್, ಭಾರತದ ಮೊದಲ ರಾಷ್ಟ್ರಪತಿ. ಪಕ್ಕ ಎಸ್ ಸರ್, ಪಕ್ಕ ಪಕ್ಕ ನಿಜ. ನಿಜ. ಯಾರ್ರೀ ಏನು ನಿಮ್ಮ ಹೆಸರು? ಮೊಹಮ್ಮದ್ ಮುಸ್ತಫಾ ಸರ್. ಓ ನಮಸ್ಕಾರ ನಾವು. ನಮಸ್ತೆ ಸರ್. ಯಾವರು? ನಮ್ದು ರಾಯಚೂರು ಸಿಲ್ವಾರ್. ರಾಯಚೂರು. ಓ ರಾಯಚೂರು MLA ಯಾರು? ರಾಯಚೂರು MLA ಶಿವರಾಜ್ ಪಾಟೀಲ್ ಅಂತ. ಶಿವರಾಜ್ ಪಾಟೀಲ್ ಹೆಂಗೆ? ಒಳ್ಳೆ ಟಾಪ್ ಲೀಡರ್ ಸರ್, ಬಿಜೆಪಿಯಿಂದ ಅವರು ಹ್ಯಾಟ್ರಿಕ್ ಗೆದ್ದಿದ್ದಾರೆ ಸರ್. ಅವರು ಟಾಪ್ ಲೀಡ್ರು. ಹೌದು, ಟಾಪ್ ಮತ್ತೆ ಲೀಡರ್. ಹಂಗಾರೆ ಬ್ಯಾಕ್ ಲೀಡರ್ ಯಾರು? ಬ್ಯಾಕ್ ಲೀಡರು ಅಭಿವೃದ್ಧಿ ಮಾಡಲಾರ್ದು ಬ್ಯಾಕ್ ಲೀಡರ್ ಆಗ್ತಾರೆ ಸರ್. ಹಂಗಾಗ್ತಾನೆ. ಹೌದು ಯಾರು ಪ್ರಧಾನಮಂತ್ರಿ ಆಗಿರೋರು? ಸರ್ ನರೇಂದ್ರ ಮೋದಿ ಸರ್. ಮೊದಲನೇವ್ರು ಯಾರು? ಮೊದಲವರು ಜವಾಹರ್ಲಾಲ್ ನೆಹರು. ಹೌದಾ? ಹೌದು. ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ಈಗಿರೋರು ಯಾರು? ಸಿದ್ದರಾಮಯ್ಯ ಸರ್. ಉಪಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. ಗೃಹ ಮಂತ್ರಿ ಯಾರು? ಡಾಕ್ಟರ್ G ಪರಮೇಶ್ವರ್. ಏನು ಓದಿ? ಸರ್ BCom ಕಂಪ್ಲೀಟೆಡ್. ಸೂಪರ್. ಓದ್ಬೇಕ್ರಿ, ಓದು ಸಾಯ್ಬೇಕು, ದಾಲೆಡ್ ತಗೊಂಡು ಸಾಯ್ಬೇಕು. ಸರ್ ಎಷ್ಟೇ ವರ್ಷದ ಸರ್ ಇದು ಸ್ವಾತಂತ್ರ್ಯ ದಿನಾಚರಣೆ? 78. ಹೌದ್ರಿ ಸರ. ಮತ್ತೆ 77? 77 ಮುಗೀತ್ರಿ. ರಾತ್ರಿ 12 ಗಂಟೆಗೆ ಮುಗ್ದೋಯ್ತಲ್ಲ. ರಾತ್ರಿ 12 ಗಂಟೆಗೆ ಮುಗ್ದೋತು. 12 ಗಂಟೆ ಮೇಲೆ ಇವತ್ತು ಹಿಂಗೆ. ಏನು ನಿಮ್ಮ ಹೆಸರು? ರಾಮಪ್ಪ ಅಂತ ಹೇಳಿ. ರಾಮಪ್ಪನವ್ರೆ. ಓ ರಾಮಪ್ಪ ಅಂತ ಹೆಸರು ಇಟ್ಕೊಂಡ್ಬಿಟ್ಟವ್ರಪ್ಪ ಇವರು. ಅಯೋಧ್ಯೆಯಲ್ಲಿ ಇರೋದೇನು? ರಾಮಪ್ಪ ಸನ್ನೆ ಮಾಡ್ತೀರಿ? ಏನು ಕೇಳ್ಬೇಡಿ ಕ್ವಶನ್ ಅಂತ. ಸೈಡಲ್ಲಿ ಏನಾರು ಡೀಲ್ ಮಾಡ್ತೀರಿ? ಕ್ವಶನ್ ಕೇಳ್ಬಿಡ್ರಿ ಅಂತ ಬ್ಯಾಡ್ರಿ. ಅದಕ್ಕೆ ನಾ ಹಿಂದೆ ಕೈ ಕಟ್ಬಿಟ್ಟಿನಪ್ಪ. ಹಾಂ ಸಿಪಾಯಿ ಇದ್ದಂಗೆ ನಡೆದಿದೆ ಅವಾಗ. ಎಲ್ಲ ಗೊತ್ತಿಲ್ಲ, ಸುಮ್ಮನೆ. ಏನು ಸರ್ ಸ್ವಾತಂತ್ರ್ಯ ಸಿಕ್ಕಿದ್ದು ವರ್ಷ ಯಾವುದು? 42. 42. 7 ಸರ್. ಪಾಪ ದೊಡ್ಡವರು ಯಾಕೆ ಸುಮ್ಮನೆ. ಮುಂದೆ ಬರ್ರಿ. ಏನು ನಿಮ್ಮ ಹೆಸರು? ಸುಮಲತಾ. ಸುಮಲತಾ ಕುಂಗೆ ಜೈ. ಸುಮಲತಾ ಕುಂಗೆ ಜೈ. ಸುಮಲತಾ ಅವರೇ, ಮಂಡ್ಯದ ಈ ಹಿಂದಿನ ಸಂಸದ ಯಾರು? ಸುಮಲತಾ. ಹೊಡಿರಿ ಚಪ್ಪಾಳೆ. ಇವಾಗಿನ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಪಕ್ಕ ಫ್ಯಾನ್ ಅದ್ರಿ ನೀವು? ಇಲ್ಲ. ಇಲ್ಲ. ಪ್ರಧಾನಮಂತ್ರಿ ಯಾರು? ಪ್ರಣಬ್ ಮುಖರ್ಜಿ. ಪ್ರಣಬ್ ಮುಖರ್ಜಿ ಪ್ರಧಾನಮಂತ್ರಿ. ಹೊಡಿರಿ ಚಪ್ಪಾಳೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಬಾ ಸದ್ಯ ಮೊದಲ ಪ್ರಧಾನಮಂತ್ರಿ ಯಾರು? ನೆಹರು. ಪೂರ್ತಿ ಹೇಳಿ ಹೆಸರು. ಅಷ್ಟೇ ಗೊತ್ತಿರೋದು. ಈಗಿನ ರಾಷ್ಟ್ರಪತಿ ಯಾರು? ಬಿಡೋಣ ನನ್ನ ಅಣ್ಣ, ನಿನ್ನ ಕೈ ಮುಗಿತೀನಿ, ಬಿಟ್ಬಿಡೋಣ. ಓ ಭಯ ಕ್ಯಾ ಫುಲ್ ಫ್ಯಾನ್ಸಿ. ಓ ಕನ್ನಡ ಅವರೇ. ಕನ್ನಡ ರೇ ಕನ್ನಡ. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. DK ಶಿವಕುಮಾರ್ ಮುಖ್ಯಮಂತ್ರಿನ, ಸಿದ್ದರಾಮಯ್ಯ ಮುಖ್ಯಮಂತ್ರಿನ? ಇವಾಗ ಸದ್ಯಕ್ಕೆ ಇರೋದು DK ಶಿವಕುಮಾರ್. ಚಪ್ಪಳೆ ಹೊಡಿರಿ ಚಪ್ಪಳೆ. ಸದ್ಯಕ್ಕೆ ಇರೋದು DK ಶಿವಕುಮಾರ್. ನಮಸ್ಕಾರ. ಸದ್ಯಕ್ಕೆ ಇರೋದು DK ಶಿವಕುಮಾರ್. ಪಕ್ಕ ನನಗೆ ಗೊತ್ತಿದೆ ಅಷ್ಟೇ. ಅವ್ರಿಗೆ ಗೊತ್ತಿರೋದು DK ಶಿವಕುಮಾರ್ಗೆ ಮುಖ್ಯಮಂತ್ರಿ. ಹೊಡಿರಿ ಚಪ್ಪಾಳೆ ಹೊಡಿರಿ. ಹೌದಾ? ಪ್ರಧಾನಮಂತ್ರಿ ಯಾರು? ನಮ್ಮ PM ಬಂದು ಮೋದಿ. ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅಲ್ಲ? ಇಲ್ಲ. ಇವಾಗ ಇರೋದು ಮುಖ್ಯಮಂತ್ರಿ ನಮ್ಮ ನರೇಂದ್ರ ಮೋದಿ ಮುಖ್ಯಮಂತ್ರಿ. ಯಾವ ವರ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? 1947. ಸಂವಿಧಾನ ಶಿಲ್ಪಿ ಯಾರು? ಸಂವಿಧಾನ ಶಿಲ್ಪಿ ಬಂದು ಅಂಬೇಡ್ಕರ್ ಅವರು. ಗಣರಾಜ್ಯೋತ್ಸವ ಸಿಕ್ಕಿದ ವರ್ಷ ಯಾವುದು? ಗಣರಾಜ್ಯೋತ್ಸವ ಸಿಕ್ಕೋದು ಅದಷ್ಟು ಗೊತ್ತಿಲ್ಲ ಸರ್.
ಫುಲ್ಲು ದೇಶಮಯ. ಹೌದು. ಏನು ನಿಮ್ಮ ಹೆಸರು? ಅಬ್ದುಲ್ ಅಜೀಮ್. ಅಬ್ದುಲ್ ರಜಾಕ್. ಅಜೀಮ್. अजीम अब्दुल अजीम. ओके. राष्ट्रपति कौन? राष्ट्रपति अभी वो लेडी है ना, उनका नाम का नाम कुछ आदिवासी लेडी है, आदिवासी लेडी है. ओ अच्छा. मुझे याद नहीं आ रहा. द्रौपदी मुर्मू. हाँ, द्रौपदी मुर्मू. यस. राष्ट्रपिता कौन? राष्ट्रपिता हमारे महात्मा गांधी. अमरेंद्र बाहुबली. महात्मा गांधी. महात्मा गांधी. ओके ओके ओके. थैंक यू थैंक यू थैंक यू. ಬಾರೋ ರಾಜು. ಕ್ಯಾ ಬೈ? ಕನ್ನಡ ಬರ್ತೈತೆ ನಮಗೆ? ಕನ್ನಡಿಗ. ಅಪ್ಪಟ ಕನ್ನಡಿಗ. ಯಾರು ಮೊದಲ ಮುಖ್ಯಮಂತ್ರಿ ಯಾರು? ಹಾ? ಮೊದಲ ಮುಖ್ಯಮಂತ್ರಿ ಗೊತ್ತಿಲ್ಲ? ಮೊದಲ ಮುಖ್ಯಮಂತ್ರಿ ಗೊತ್ತಿಲ್ಲ? ಈಗಿನ ಮುಖ್ಯಮಂತ್ರಿ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ನರೇಂದ್ರ ಮೋದಿ. ಈಗಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ. ಹೇಳು, ರಾಷ್ಟ್ರಪಿತ ಯಾರು? ಈ ಕೋಲ್ಗೇಟ್ ತಾಬ ಇಲ್ಲಿ. ಅವ್ನು ಕೋಲ್ಗೇಟ್ ತಗೋಬ ಇಲ್ಲಿ, ಅಲ್ಲೂ ಜೊತೆ ನಾನು ಹಲ್ಲು ತೋರಿಸ್ತಾನ. ಹಾಂ ಹೇಳ್ರಿ, ಹೇಳ್ಚಿನ ಏನು ಓದ್ತಿರೋದು? ಡಿಪ್ಲೊಮಾ. ಹೈಸ್ಕೂಲ್ ಮುಗಿಸಿದ್ಯಲ್ಲ? ಹಾಂ, ಮತ್ತು ರಾಷ್ಟ್ರಪಿತ ಯಾರು? ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಮರ್ತೋಗ್ಬಿಡತ್ತೆ. ಹಾಂ, ನಿಮ್ಮ ಹುಡುಗಿ ಹೆಸರು? ನಮ್ಮ ಹುಡುಗಿ ಯಾರಿಲ್ಲ. ಯಾರು ಇಲ್ವಾ? ಕಳ್ಳ. ನಿಜ ಹೇಳು. ನಿಜ ಇಲ್ಲ. ನಿಜವಾಗ್ಲಿಲ್ಲ? ನನ್ನ ಮೇಲೆ ಆಣೆ ಇಟ್ಟು ಆಯಿತು. ಅಟ್ಲೀಸ್ಟ್ ಪ್ರಧಾನಮಂತ್ರಿ ಆದರೂ ಹೇಳೀಗ. ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಹಾಂ, ಉಪಮುಖ್ಯಮಂತ್ರಿ ಯಾರು? ಶಿವರಾಜ್ ಕುಮಾರ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಒಂದು ಮಿನಿಟ್, ಇದರಲ್ಲಿ ಒಂದು ಸ್ವಲ್ಪ ಒಂದು ಮಿನಿಟ್. ನಾವು ಮಂಗಳೂರು. ನೀವು ಮಂಗಳೂರಿನವ್ರು? ಮಂಗಳೂರು. ನಾವು ಇರೋದು ಮಂಗಳೂರಲ್ಲಿ. ಇಲ್ಲಿ ನಮ್ಮದು ರೆಸ್ಟೋರೆಂಟ್ ಎಲ್ಲ ಉಂಟು. ಹೌದಾ? ಹೌದು, ರೆಸ್ಟೋರೆಂಟ್ ನಮ್ಮದು. ಊಟದ ಹೋಟ್ಲು, ಬಾರ್ ಅಂಡ್ ರೆಸ್ಟೋರೆಂಟ್. ಓಹೋ, ಭಾಳ ದೊಡ್ಡ ಕುಳ. ಇಲ್ಲಿ ಮಂಗಳೂರು ಎಲ್ಲ ಗೊತ್ತುಂಟಲ್ಲ. ಮಂಗಳೂರು ಫಿಲ್ಮ್ ಸಿಟಿಯಲ್ಲಿ ಇದ್ದಾರೆ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಮತ್ತೆ ಎಲ್ಲ ನಮ್ಮ ಕಡೆಯವರೇ. ಎಲ್ಲ ನಿಮ್ಮ ಕಡೆಯವರೇ. ನೀವೆಲ್ಲಿ ಬಿಟ್ಕೊಡೋದು ಮಾರ ಸಾವು? ಬಿಟ್ಕೊಡ್ಲಿಕ್ಕಿಲ್ಲ. ವಿಧಾನಸೌಧದಲ್ಲಿ ಉಂಟು. ಇದು ಸಹ ಎದುರುಗಡೆ ಇಲ್ಲ. ದುಬೈ ವರ್ಲ್ಡಲ್ಲಿ 15 ಕಂಟ್ರಿ ಹೋಗಿ ಬಂದಿದ್ದೀನಿ ಪೂರಾ. ವರ್ಲ್ಡಲ್ಲಿ 15 ಕಂಟ್ರಿ? ಸಿಂಗಾಪುರ್, ಮಲೇಷಿಯಾ, ಯುನೈಟೆಡ್ ಅರಬ್ ಎಮಿರೇಟ್, ಮತ್ತು UK, ಮಲೇಷಿಯಾ, ಮತ್ತು ಇರಾಕ್. ನಾವು ಜಾಬ್ ಮಾಡಿದ್ದೀವಿ. ಪಾಸ್ಪೋರ್ಟ್ ಇಲ್ಲೇ ಉಂಟು ನಮ್ಮದು. ಒಬ್ಬೊಬ್ಬೊಬ್ಬೊಬ್ಬೊ, ಏನ್ರಿ ನೀವು? ಇಡೀ ಊರೇ ಸುತ್ತ ಬಂದವು. ಕೋಶ ಊರು ಸುತ್ತ ನೋಡಿಲ್ಲ, ಕೋಶ ನಮ್ಮ ಇಂಡಿಯಾದಷ್ಟು ಫ್ರೀ ಎಲ್ಲಿಲ್ಲ. ಮಾತಾಡ ಪೊಲಿಟಿಕ್ಸ್ ಅಲ್ಲಿ ಮಾತ್ರ ಆಡ್ತಾರೆ. ಪೊಲಿಟಿಕ್ಸ್ ಅಲ್ಲಿ ಮಾತ್ರ ಆಟ ಆಡ್ತಾರೆ. ಈಗ ನಾನು JDS ಅಲ್ಲಿ ಇದ್ದೆ ನಾನು ಆಲ್ರೆಡಿ. ಈಗ JDS ಇಂದ ಕಾಂಗ್ರೆಸ್ ಯಾರು ಅಂದಾಜಲ್ಲಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಒಳ್ಳೇದು ಮಾಡಿದ್ರು. ಹಾಗೆಲ್ಲ ಹೆಂಗಸರಿಗೆ ಒಳ್ಳೇದು ಮಾಡಿದ್ರು, ಅದು ಒಳ್ಳೇದು ಮಾಡಿದ್ದಾರೆ. ಗಂಡಸರಿಗೆ ಏನು ಒಳ್ಳೇದು ಮಾಡಲಿಲ್ಲ. ಅಲ್ಲ, ಒಳ್ಳೇದು ಮಾಡಿದ್ರೆ ನೀವು ದೇಶ ಸುತ್ತಿರ್ಲಿಲ್ಲ. ಬಿಜೆಪಿ ಹೇಳ್ತಾನೆ ನಾನು ಇದು ಒಳ್ಳೇದು, ದೇಶಕ್ಕೆ ಒಳ್ಳೇದು ಮಾಡಿದ್ರು, ಪಬ್ಲಿಕ್ ಪ್ರಜೆಗಳಿಗೆ ಒಳ್ಳೇದು ಮಾಡಿಲ್ಲ ಸರ್. ಈಗ ನಾವು ಊಟ ಮಾಡ್ತೇವೆ 3 ಹೊತ್ತಲ್ಲಿ. ಒಂದು ಹೊತ್ತಲ್ಲಿ ಊಟ ಇಲ್ಲದವ್ರು ತುಂಬ ಜನ ಇದ್ದಾರೆ. ನಾನು ಆಲ್ರೆಡಿ ಕನ್ನಡ ನೋಡಿದವ್ರು ನಾವು. ಈಗ ಕೆಲವು ಕಂಟ್ರಿಗೆ ನಾನು ಹೋಗಿದ್ದೇನೆ, ಔಟ್ ಆಫ್ ಕಂಟ್ರಿ. ಅಲ್ಲಿ ಊಟಕ್ಕೆ ಒಂದು ಟೈಮ್ ಗೊತ್ತಿಲ್ಲ, ಅವ್ರು ಅಣ್ಣನೇ ನೋಡಲಿಲ್ಲ ಅವರು. ಹಂಗಾದ್ರೆ ನಮಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅಂತ ಆಯ್ತು. ಸ್ವಾತಂತ್ರ್ಯ ಸಿಕ್ಕಿದೆ ಸರ್. ಸ್ವಾತಂತ್ರ್ಯದ ವಿಷಯ ಮಾತಾಡಿದಲ್ಲ, ರಾಜಕೀಯ ಇಲ್ಲಿ ಅದು ಸರಿ ಇಲ್ಲ. ಅಲ್ಲ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಬಡತನ ಅನ್ನೋ ಒಂದು ನಿರ್ಮಾಣ ಮಾಡ್ಬೇಕಲ್ಲ, ಅದು ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಗೆ. ಆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕರೆಕ್ಟ್. ಆ ಸ್ವಾತಂತ್ರ್ಯ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅದು ಎಂತ ಮಾಡೋದು ಈಗ? ನಮ್ಮದು ಈಗ ದುಬೈಲಿ ಯುನೈಟೆಡ್ ಅರಬ್ ಎಮಿರೇಟ್, ಅಲ್ಲಿಗ ರಾಜಗಳ ಸಿಸ್ಟಮ್ ಮಾಡಬೇಕು. ರಾಜ ಮಾಡಬೇಕು. ಹಾಗೆ ಇಲ್ಲಿ ರಾಜ ಬೇಕಾ? ರಾಜ ಬೇಕು. ಇಲ್ಲಿ ಪೊಲಿಟಿಕ್ಸ್ ತೆಗಿಬೇಕು. ರಾಜ ಅಂದ್ರೆ ಏನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕು ಅವನಿಗೆ. ಈಗ ಯಾವ ರಾಜ ಬಿಡ್ತಾರೆ ಸೀದಾ. ಈಗ ಸೌದಿ ಅರೇಬಿಯಾ, ಇಸ್ರೇಲ್, ರಷ್ಯಾ ಪೂರ ಸ್ಟ್ರಾಂಗ್ ಕಂಟ್ರಿ. ಏನಾದ್ರೆ ಒಂದು ಅಲ್ಲ ಮಾಡ್ತಾರೆ, ತಪ್ಪು ಚಿಕ್ಕ ಚಿಕ್ಕ ಮ್ಯಾಟ್ರ್ ಮಾಡ್ತಾರೆ. ಈಗ ದೊಡ್ಡ ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಅದೆಲ್ಲ ಇದಾಗಬೇಕು, ಸಜಾ ಕೊಡಬೇಕು. ಯಾಕಂದ್ರೆ ಪಬ್ಲಿಕ್ಕಿಗೆ ಓಪನ್ ಅಲ್ಲಿ ಕೊಡ್ತಾರೆ. ನಾನು ಮಲೇಷ್ಯಾ ಇಲ್ಲಿ ಪಾಸ್ಪೋರ್ಟ್ ಇಲ್ಲಿ ನೋಡಿ. ಹಂಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ ಯಾವಾಗ? ಅದೆಲ್ಲ ನಾವು ಅಂದ್ರೆ ಅದೆಲ್ಲ ಇಲ್ಲ. ಈಗ ಇಲ್ಲ, ಈಗ ನಾವು ಸಹ ಸಮಾಜ ಸೇವಕರು ಆಗಿಲ್ಲ ಸರ್. ಅದೆಲ್ಲ ನಾವು ಇನ್ನೊಂದು ಅದು ಮತ್ತೆ ಹೇಳ್ತೀವಿ ಬಿಡಿ. ಪುಲ್ವಾಮಾ ದಾಳಿ ನಡೆದಿದೆ ಯಾವಾಗ? ಪುಲ್ವಾಮಾ ದಾಳಿ ಇಲ್ಲ, ಅದೆಲ್ಲ ನಮಗೆ ನಮ್ಮ ಮಂಗಳೂರಿನವರು. ನಾವು ಮಂಗಳೂರಿನವರು ಮಾರ್ರೆ, ಇದು ದೇಶ ಭಾರತ ಉಂಟಲ್ಲ. ಹೌದಾ? ಮೀನು ವಿಷಯ ಕೇಳಿ ನಾವು ಹೇಳ್ತೇವೆ. ನಮ್ದು ಮಲ್ಪೆ ಬರ್ತೇವೆ, ಆ ಕಡೆ ಬರ್ತೇವೆ. ಇಲ್ಲಿಂದ ನೀವು ಬರೋದಲ್ಲಿ ಮೀನಲ್ಲಿ ಎಷ್ಟು ಬಾಲ ಉಂಟು? ಬಾಲ ಇಲ್ಲ, ನಮ್ದು ಭೂಮಿ ಮೇಲೆ ಎಷ್ಟು ಜೀವ ಉಂಟು ಅಷ್ಟೇ ನೀರಿನ ಒಳಗೆ ಉಂಟಲ್ಲ ಸರ್. ಹಾಗೆ ಮತ್ತೆ ಆನೆ ಅಂದ್ರೆ ಹೊರಗಡೆ ಆನೆ ಇದ್ರೆ ನೀರಾನೆ. ಇಷ್ಟೆಲ್ಲ ದೇಶ ಸುತ್ತಿ ಕೋಶ ಓದಿ ಪುಲ್ವಾಮಾ ದಾಳಿ ಹೇಳಿಲ್ಲ. ಯಾವುದು ಪುಲ್ವಾಮಾ ದಾಳಿ? ಪುಲ್ವಾಮಾ ಅಂತ ನಮ್ಗೆ ಅಷ್ಟೇ ಎಲ್ಲ ಟೆಕ್ನಿಕ್ ಇದ್ರೆ ನಾನು ಇಲ್ಲಿ ನೀವು ಮಂಗಳೂರಿನವರು ಒಳಗೆ ಇರ್ತಿದ್ದೆ ಈಗ. ಹಾಗೆ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಏನು ನಿಮ್ಮ ಪ್ರಾಬ್ಲಮ್ಮು ಅದು ಜನರಲ್ ನಾಲೆಡ್ಜೇ ಪ್ರಾಬ್ಲಮ್ಮು. ಆ ರೀತಿಯಾದಂಥ ಒಂದು ವಿಭಿನ್ನವಾದಂಥ ಒಂದು ಫನ್ ಇರುವಂಥ, ಜಸ್ಟ್ ತಮಾಷೆಗಾಗಿ ಮಾತ್ರ, ಯಾರನ್ನೂ ಕೂಡ ಹರ್ಟ್ ಮಾಡುವಂಥ ಉದ್ದೇಶ ಇಲ್ಲ.
ಕೇವಲ ಒಂದು ಫನ್ಗೋಸ್ಕರ, ಜೊತೆಗೆ ನಿಮ್ಮ ನಾಲೆಡ್ಜನ್ನು ಬಿಲ್ಡ್ ಮಾಡಿಕೊಳ್ಳಿ ಅನ್ನುವಂಥ ಸಂದೇಶವನ್ನು ಕೊಡುವ ಮುಖಾಂತರ ಈ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಇವತ್ತಿನ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಟ್ವಿ. ಸೊ ಆದರೆ ಇವತ್ತು ಅದು ಕೇವಲ ಸ್ವಾತಂತ್ರ್ಯ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ನಾಳೆ ನಾಡಿದ್ದು ಹೀಗೆ ಪ್ರತಿದಿನ ಯಾವತ್ತೂ ಕೂಡ ಬಿಡೋದಿಲ್ಲ. ಬೆಂಗಳೂರಿನ ಸಮಸ್ಯೆ ಪ್ರಾಬ್ಲಮ್ಸ್ ಕುರಿತಾಗಿ ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಸದಾ ನಿಮ್ಮ ಮುಂದೆ ಇರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.